ನನ್ನ ಹೆಸರು ಗಾಯತ್ರಿ ಅಂತ, ಬೆಂಗಳೂರು ನೇಟಿವು. ನನಗೆ ಬಲಗಾಲು ತುಂಬ ನೋವಿತ್ತು, ಮಂಡಿ ನೋವು. ಇವಾಗ ಇಲ್ಲಿ ಬಂದು ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ನನಗೆ ನೋವಿಲ್ಲ. ನಾನು 15 ಡೇಸ್ಗೆ ಕಿಚನಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಆಪ್ರೇಷನ್ ಆಗಿ 2 ಅವರ್ಸ್ಗೆ ನಡೆಸಿದ್ರು, ನಾನು ಆರಾಮಾಗಿ ನಡೀತಾ ಇದ್ದೆ. ಮನೆಗೆ ಹೋದ ತಕ್ಷಣ ನಾನು ಇದು ವಾಕರ್ನ ಬಿಟ್ಟೆ. ಇವಾಗ ಬೆಂಡ್ ಮಾಡ್ತೀನಿ, ಸ್ಟ್ರೈಟ್ ಮಾಡ್ತೀನಿ. ಇವಾಗ ತುಂಬ ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಮೊದಲು ತುಂಬ ನೋವಿತ್ತು, ಕಾಲು ಕ್ರಾಸ್ ಆಗಿತ್ತು ನನಗೆ. ಇವಾಗ ಸ್ಟ್ರೈಟ್ ಆಗ್ಬಿಟ್ಟು ಕಾಲು ಉದ್ದ ಆಗ್ಬಿಟ್ಟಿದೆ ಅನಿಸ್ತಾ ಇದೆ ನನಗೆ. ಇಲ್ಲ, ತುಂಬಾ ಜನ ನನಗೆ ಎದುರಿಸ್ಬಿಟ್ಟಿದ್ರು, 6 ತಿಂಗಳವರೆಗೂ ಬೆಡ್ ರೆಸ್ಟ್ ಅದು ಇದು ಅಂತ. ನಾನು 15 ಡೇಸ್ಗೆ ರೆಡಿ ಆಗ್ಬಿಟ್ನಲ್ಲ, ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾರ ಮಾತು ನಂಬೇಡಿ, ನೀವು ಬಂದು ಡಾಕ್ಟರ್ ಮೀಟ್ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ. ಒಂದು ಕಾಲು ನನಗೆ ಹ್ಯಾಂಡಿಕ್ಯಾಪ್ಡ್ ಆಗಿದ್ದೀನಿ. ಬಲಗಾಲು ಮಾತ್ರ ಚೆನ್ನಾಗಿತ್ತು, ಅದೇ ಮಂಡಿ ನೋವು ಬಂದಿದ್ದು. ನನಗೆ ಎಲ್ಲಿ ಇದಾಗ್ಬಿಡುತ್ತೋ ಅಂತ ಭಯ ಆಗಿತ್ತು. ಇವಾಗ ಆರಾಮಾಗಿದೆ, ಕಾಲು ಚೆನ್ನಾಗಿ ನಡೀತಾ ಇದೆ. ಇರೋ ಒಂದು ಕಾಲನ್ನ ನಾನು ಸರಿ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಕಾಲು ನೋಡೋಣ ಅದನ್ನು ಮುಂದಕ್ಕೆ. ಹೆದರಿಕೆ ಇತ್ತು, ಈಗ ಓಡಾಡ್ತೀನಲ್ಲ ಅಂತ ತುಂಬ ಖುಷಿಯಾಗಿದೆ. ನಾನು ಎಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತೀನೋ ಅನ್ನೋ ಭಯ ಇತ್ತು ನನಗೆ. ಆ್ಯಕ್ಚುಲಿ ಇವಾಗ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ಬೇರೆಯವ್ರಿಗೆ ಹೆಲ್ಪ್ ಮಾಡೋ ಅಷ್ಟು ಶಕ್ತಿ ಬಂದ್ಬಿಟ್ಟಿದೆ ನನಗೆ. ಕಿಚನಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಆರಾಮಾಗಿದ್ದೀನಿ, ಖುಷಿಯಾಗಿದೆ. ಅಪೋಲೋದಲ್ಲಿ ರಾಜಶೇಖರ್ ಡಾಕ್ಟರ್ ಹತ್ರ ಮಾಡಿಸಿದ್ದು. ಕೈನ ತುಂಬ ಚೆನ್ನಾಗಿದೆ. ಮೊದಲೇ ಹೇಳಿದ್ರು 6 ವೀಕ್ಸ್ ಸಾಕು ಅಂತ, ನಾನು 2 ವೀಕ್ಸಲ್ಲೇ ರೆಡಿ ಆಗ್ಬಿಟ್ಟೆ ನಾನು. ಅದು ಖುಷಿ ಆಗ್ತದೆ.